ದೆಹಲಿಯಲ್ಲಿ ರೈತರು ಸಿಡಿದೆದ್ದಿದ್ದಾರೆ. ಯಾವ ರೀತಿ ಅಂತಂದರೆ ಕಳೆದ 2 ದಿನಗಳಿಂದ ಘನಘೋರವಾದಂತಹ ಪ್ರತಿಭಟನೆ ದೆಹಲಿಯಲ್ಲಿ ನಡೆಯುತ್ತಾ ಇದೆ. ಎಲ್ಲ ಕಡೆ ನೋಡಿದರೂ ಟ್ರಾಫಿಕ್ ಬಂದಾಗಿದೆ. ಎಲ್ಲ ಕಡೆ ನೋಡಿದರೂ ರೈತರೇ ಕಾಣಿಸ್ಕೊತಾ ಇದ್ದಾರೆ. ಭದ್ರತಾ ಸಿಬ್ಬಂದಿ ಇವರನ್ನು ತಡೆಯೋದಕ್ಕೆ ಹಲವಾರು ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿ. ಆದರೆ ಪ್ರತಿಯೊಂದು ತಂತ್ರಕ್ಕೂ ಪ್ರತಿ ತಂತ್ರವನ್ನು ಹೆಣೆಯುತ್ತಾ ಇದೆ. ಜೊತೆಗೆ ಫೆಬ್ರವರಿ 16ನೇ ತಾರೀಕು ಅಂದರೆ ಇವತ್ತು 14, 15, 16, 16ನೇ ತಾರೀಕು ಭಾರತ ಬಂದ್ಗೆ ಕರೆ ನೀಡಿದೆ. ಯಾವೆಲ್ಲ ರೀತಿಯಲ್ಲಿ ಭದ್ರತಾ ಸಿಬ್ಬಂದಿಗಳು ಇವರನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ರು, ಅದೇ ಥರ ಈ ಪ್ರೊಟೆಸ್ಟಲ್ಲಿ ಭಾಗವಹಿಸಿದಂಥವರು, ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥವರು ಯಾವ ರೀತಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ರು ಭದ್ರತಾ ಸಿಬ್ಬಂದಿಗೆ, ತಮ್ಮ ಡಿಮಾಂಡ್ಗಳೇನು ಎಲ್ಲವನ್ನು ನೋಡ್ಕೊಂಬರೋಣ ಬನ್ನಿ. ಡ್ರೋನ್ ವಿರುದ್ಧ ಗಾಳಿಪಟ ಅಸ್ತ್ರ ಬಿಟ್ಟ ರೈತರು. ಪ್ಲಾಸ್ಟಿಕ್ ಬುಲೆಟ್ ವಿರುದ್ಧವೂ ಅಸ್ತ್ರ ತಯಾರಿ. ರೈತರ ಪ್ರತಿಭಟನೆಯಿಂದ ಎಲ್ಲೆಲ್ಲೂ ಟ್ರಾಫಿಕ್. ಬೆಂಬಲ ಬೆಲೆ ಕಾನೂನು ಜಾರಿ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತರು ದೆಹಲಿ ಚಲೋ ಪ್ರತಿಭಟನೆಯನ್ನ ಆರಂಭಿಸಿದ್ದು, ರಾಷ್ಟ್ರ ರಾಜಧಾನಿ ತೆರಳದಂತೆ ತಡೆಯಲು ಹರಿಯಾಣ ಪೊಲೀಸರು ರೈತರ ಮೇಲೆ ಅಶ್ರುವಾಯು, ಜಲಪಿರಂಗಿ ಪ್ರಯೋಗವನ್ನ ಮಾಡಿದ್ದು, ಲಘು ಲಾಠಿ ಪ್ರಹಾರವನ್ನ ಕೂಡ ನಡೆಸಲಾಗಿದೆ. ಶಂಭು ಗಡಿಯಲ್ಲಿ ಸೇರಿರುವ ರೈತರನ್ನ ಚದುರಿಸಲು ಪೊಲೀಸರು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸುತ್ತಿದ್ದಾರೆ. ಆದರೆ ಆ ತಂತ್ರಜ್ಞಾನಗಳಿಗೆ ರೈತರು ಸಾಂಪ್ರದಾಯಿಕ ಆಟದ ಮೂಲಕ ಟಕ್ಕರ್ ಕೊಡ್ತಿದ್ದಾರೆ. ಡ್ರೋನ್ಗಳನ್ನು ತಡೆಯಲು ರೈತರು ಗಾಳಿಪಟಗಳನ್ನು ಹಾರಿಸುತ್ತಿದ್ದಾರೆ. ದಾರಗಳಿಗೆ ಡ್ರೋನ್ ಮೋಟಾರ್ಗಳು ಸಿಲುಕಿ ಪತನಗೊಳ್ಳಲಿ ಎನ್ನುವುದು ರೈತರ ಉದ್ದೇಶ. ರೈತರು ಭದ್ರತಾ ಸಿಬ್ಬಂದಿ ಮಧ್ಯೆ ನಡೆಯುತ್ತಿರುವ ಘರ್ಷಣೆಯಲ್ಲಿ 24 ಪೊಲೀಸರು, 60ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಆದ್ದರಿಂದ ಹರಿಯಾಣದಲ್ಲಿ ಫೆಬ್ರವರಿ 15ರವರೆಗೆ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಪೊಲೀಸರ ವರ್ತನೆಯನ್ನ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆಯನ್ನ ನಡೆಸಲು ರೈತ ಸಂಘಟನೆಗಳು ತೀರ್ಮಾನ ಮಾಡಿವೆ. ಇಷ್ಟಕ್ಕೆ ಸುಮ್ಮನಾಗದ ಸಂಯುಕ್ತ ಕಿಸಾನ್ ಮೋರ್ಚಾ ಫೆಬ್ರವರಿ 16ರಂದು ಗ್ರಾಮೀಣ ಭಾರತ್ ಬಂದ್ಗೆ ಕರೆ ನೀಡಿದೆ. ರೈತರೊಂದಿಗೆ ಚರ್ಚೆ ನಡೆಸಲು ಸರ್ಕಾರ ಸಿದ್ಧವಿದೆ ಎಂದು ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಹೇಳಿದ್ದಾರೆ. ಜೊತೆಗೆ ಪ್ರತಿಭಟನೆಯನ್ನ ನಡೆಸುತ್ತಿರೋ ಎಲ್ಲ ಸಂಘಟನೆಗಳ ಜೊತೆ ಚರ್ಚಿಸಲು ನಿರ್ಧರಿಸಿದ್ದಾರೆ. किसान संगठनों के साथ हम हमेशा रचनात्मक ढंग से, सकारात्मक ढंग से बात करने की जो कोशिशें हैं वो जारी रहेगी और हम बातचीत करने के लिए तैयार हैं. ಈ ಪ್ರತಿಭಟನೆಯಲ್ಲಿ ಕಂಡು ಬಂದಿದ್ದು ಡ್ರೋನ್ ವಿರುದ್ಧ ಸ್ಥಳೀಯ ಅಸ್ತ್ರ ಗಾಳಿಪಟ ಬಿಟ್ಬಿಡೋದು. ಡ್ರೋನ್ ಹಿಂಗೆ ತಿರುಗ್ತಾ ಇರುತ್ತೆ. ಗಾಳಿಪಟ ಬಿಟ್ಬಿಟ್ಟು ಗಾಳಿಪಟ ಹೊಡೆದಾಕಬೇಕು ಅಂತ ಏನಿಲ್ಲ. ಆ ಗಾಳಿಪಟದ ವೈರ್ ಇದೆಯಲ್ಲ, ಅದಕ್ಕೆ ಸಿಕ್ಕಾಕೊಂಡ್ರೂ ಸಾಕು, ಡ್ರೋನ್ ಢಮಾರಾಗೋಗ್ಬಿಡುತ್ತೆ. ಯಾಕಂದರೆ ಡ್ರೋನ್ ಮುಖಾಂತರ ಅಲ್ಲಿಗೆ ಪ್ರತಿಭಟನೆಯನ್ನು ತಡೆಯುವಂಥ ಪ್ರಯತ್ನಗಳು ಕೂಡ ಆಗ್ತಾಯಿತ್ತು. ಅಲ್ಲಿ ಬೇಲೆಯಿಂದ ಸಿಡಿಸಿ, ಟಿಯರ್ ಗ್ಯಾಸ್ ಸಿಡಿಸಿ ಮೇಲ್ಗಡೆಯಿಂದ ಹಾಕೋದಕ್ಕೆ ಅವಕಾಶಗಳಿತ್ತು ಅಂತ ಹೇಳಿ. ರೈತರ ಡಿಮಾಂಡ್ ಏನ್ರಿ ಆಗಿದ್ರೆ? ನಾವೊಂದು ಕೇಳಿರ್ತೀವಿ, ಸ್ವಾಮಿನಾಥನ್ ಆಯೋಗ, ಸ್ವಾಮಿನಾಥನ್ ಫಾರ್ಮುಲಾ, ಸ್ವಾಮಿನಾಥನ್ ವರದಿ ಕೊಡಿ ಅಂತೇಳಿ. ಇವರು ಹೇಳ್ತಿದ್ದಾರೆ ಗೋಧಿಗೆ ವೆಚ್ಚ ಇರೋದು 1652 ಕ್ವಿಂಟಾಲ್. ಈಗ ಸಾಮಾನ್ಯ ಬೆಂಬಲ ಬೆಲೆ ಆದರೆ ಅದಕ್ಕೆ 2275 ರೂಪಾಯಿ ಆಗುತ್ತೆ. ಸಾಮಾನ್ಯ ಬೆಂಬಲ ಬೆಲೆ ಕೊಡಿ ಅಂತೇಳಿ. ನೋಡಿ, ನೀವು ವ್ಯತ್ಯಾಸವನ್ನು ಇಲ್ಲಿ ಗಮನಿಸ್ಬೋದು. 1652 ಮತ್ತು 2275 ಮಿನಿಮಮ್ ರೇಟು.
ಕನಿಷ್ಠ ಬೆಂಬಲ ಬೆಲೆ. ಈ ನಡುವೆ ಸ್ವಾಮಿನಾಥನ್ ಫಾರ್ಮುಲಾ ಬಳಸಿದರೆ ಗೋಧಿಗೆ 2,478 ರೂಪಾಯಿ ದರ ಫಿಕ್ಸ್ ಆಗುತ್ತೆ. ಹಾಗಾಗಿ ಅದನ್ನು ಬಳಸಿ ಅಂತ ಕೇಳ್ತಾ ಇದ್ದಾರೆ. ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಗೊಳಿಸಿ ಅಂತ ಹೇಳಿ. ಅದು ಅವತ್ತಿಂದ ಇವತ್ತಿನ ತನಕದ ಹೋರಾಟ. ಕಾಂಗ್ರೆಸ್ ಹೇಳಿತ್ತು, BJP ಹೇಳಿತ್ತು, ಅದೇನಾಗಿದೆ ಅಂತ ಹೇಳ್ತೀವಿ. ಇನ್ನು ಬಾರ್ಲಿ ವಿಚಾರಕ್ಕೆ ಬನ್ನಿ. ಬಾರ್ಲಿ ಕ್ವಿಂಟಾಲ್ಗೆ ವೆಚ್ಚವಾಗೋದು 1,614 ರೂಪಾಯಿ ಕ್ವಿಂಟಾಲ್ಗೆ. MSP ಆದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಆದರೆ ಅದು 1,850 ರೂಪಾಯಿ ಆಗುತ್ತೆ. ಒಂದು 240 ರೂಪಾಯಿ ಜಾಸ್ತಿ ಆಗುತ್ತೆ. ಸ್ವಾಮಿನಾಥನ್ ಫಾರ್ಮುಲಾ ಬಳಸಿದರೆ ಅಲ್ಲೂ ಕೂಡ ಲಾಭ ಆಗುತ್ತೆ. 2,421 ಒಳ್ಳೆ ಲಾಭ. ಬಳಸಿ. ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಮಾಡಿ ಅಂತೇಳಿ ಇವರ ಡಿಮಾಂಡ್. ಇನ್ನು ಕಡಲೆಗೆ ಕ್ವಿಂಟಾಲ್ಗೆ 4,547 ರೂಪಾಯಿ ವೆಚ್ಚ ಆಗುತ್ತೆ. MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಆದರೆ ಅದಕ್ಕೆ 5,440 ರೂಪಾಯಿ, 1,000 ರೂಪಾಯಿ ಲಾಭ ಆಗುತ್ತೆ. ಇಲ್ಲೂ ಕೂಡ ಸ್ವಾಮಿನಾಥನ್ ಫಾರ್ಮುಲಾ ಬಳಸಿದ್ರೆ 6,820 ರೂಪಾಯಿ ನಮಗೆ ಸಿಗಬೇಕು. ಅವ್ರು ಹೇಳೋದು, ನೀವು ಸ್ವಾಮಿನಾಥನ್ ವರದಿ ಅನುಷ್ಠಾನ ಅಂತ ಹೇಳ್ತೀರಿ, 6,820 ರೂಪಾಯಿ ಸಿಗುತ್ತೆ. ನಾವು ಅರ್ಧಕ್ಕರ್ಧ 4,547 ರೂಪಾಯಿ ಕೂಡ ಸಿಗ್ತಾ ಇಲ್ಲ ನಮಗೆ. ಬಳಸಿ ಅದನ್ನು. ಬೇಳೆಕಾಳುಗಳಿಗೆ ಎಷ್ಟಾಗುತ್ತೆ? 4,890 ರೂಪಾಯಿ ಬೇಳೆಕಾಳು, ಬೇರೆ ಬೇಳೆಕಾಳು ಕ್ವಿಂಟಾಲ್. MSP ಆದರೆ 6,425, 2,000 ರೂಪಾಯಿ ಜಾಸ್ತಿ ಆಗುತ್ತೆ. ಸ್ವಾಮಿನಾಥನ್ ಫಾರ್ಮುಲಾ ಬಳಸಿದ್ರೆ 7,335 ರೂಪಾಯಿ ಸಿಗುತ್ತೆ. ಈ ನಡುವೆ ರೈತರ ಹೋರಾಟಗಳು, ರೈತರ ಡಿಮಾಂಡ್ ಏನು? ಬೇಡಿಕೆ ನಂಬರ್ 1 ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅಂತೇಳಿ. ಏನು ಕೇಳ್ತಿದ್ದಾರೆ ಅವರು? 23 ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ ಅಂತೇಳಿ. ಆದರೆ 23 ಬೆಳೆಗಳಿಗೆ ಬೆಂಬಲ ಬೆಲೆ ನೀಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ಬೆಂಬಲ ಬೆಲೆ ಕೊಡೋಕ್ಕೇನೆ 17 ಲಕ್ಷ ಕೋಟಿ ಬೇಕು. 17 ಲಕ್ಷ ಕೋಟಿ. ಭಾರತ ಬಜೆಟ್ ಎಷ್ಟು ಮೊನ್ನೆ? 45 ಲಕ್ಷ ಕೋಟಿ. ಎಷ್ಟಾಯಿತು? ಇನ್ನು MSPಗೆಂದೇ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಗೆಂದೇ 17 ಲಕ್ಷ ಕೋಟಿ. 45 ಲಕ್ಷ ಕೋಟಿಯಲ್ಲಿ ತೆಗೆದಿರೋದು ಕಷ್ಟ. 45 ರೂಪಾಯಲ್ಲಿ 17 ರೂಪಾಯಿ ಎತ್ತಿಡೋಕ್ಕಾಗಲ್ಲ ಅಂತ ಕೇಂದ್ರದ ವಾದ. ಗೋಧಿಗೆ 62.5%, ಭತ್ತಕ್ಕೆ 66.64% MSP ನೀಡ್ತಾ ಇದೆ ಕೇಂದ್ರ. ಇದು ಕೇಂದ್ರ ಸಮರ್ಥನೆ ಮಾಡ್ಕೋತಾ ಇರೋದು. ಬೇಡಿಕೆ ನಂಬರ್ 2 ರೈತರ ಸಾಲ ಮನ್ನಾ ಆಗಬೇಕು ಅಂತೇಳಿ. ಅಂದರೆ ನಮ್ಮ ರೈತರ ಸಾಲ ಮನ್ನಾ ಮಾಡಿ. 2008ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಲ ಮನ್ನಾ ಮಾಡಲಾಗಿತ್ತು. ಒಂದು 52,000+ ಕೋಟಿ ಹಣವನ್ನು ವ್ಯಯಿಸಿತ್ತು ಕೇಂದ್ರ ಸರ್ಕಾರ. ಈಗ ಮತ್ತೆ ಮಾಡಲಿಕ್ಕಾಗತ್ತಾ? ಗೊತ್ತಿಲ್ಲ. ಆದರೆ ಬೇಡಿಕೆ ಇದೆ. ಬೇಡಿಕೆ ನಂಬರ್ 3 ಲಖೀಂಪುರ ಕೇಸ್. ಲಖೀಂಪುರದಲ್ಲಿ ರೈತರ ಪ್ರತಿಭಟನೆ ಆದಾಗ ಅನೇಕರ ಮೇಲೆ ಆರೋಪಗಳಿಗೆ ಗುರಿಯಾಗಿದ್ದಾರೆ. ಲಖೀಂಪುರ ಕೇರಿ ಆರೋಪಿಗಳಿಗೆ ಶಿಕ್ಷೆ ನೀಡಬೇಕು ಅಂತೇಳಿ ಇವರು ಆಗ್ರಹ ಮಾಡ್ತಾ ಇದ್ದಾರೆ. ನಂತರ ಅದಷ್ಟು ಸುಲಭ ಅಲ್ಲ. ಈಗಾಗಲೇ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಕೇಂದ್ರ ಸರ್ಕಾರ ಅದಕ್ಕೆ ಶಿಕ್ಷೆ ಕೊಡೋಕ್ಕಾಗೋದಿಲ್ಲ. ಅದನ್ನು ಯಾರು ಶಿಕ್ಷೆ ಕೊಡಬೇಕು ಅವರೇ ಕೊಡಬೇಕು. ಪ್ರಕರಣದ ಪ್ರಮುಖ ಆರೋಪಿ ಜಾಮೀನು ಕೂಡ ಪಡೆದಿದ್ದಾರೆ. ಜಾಮೀನು ಕೊಟ್ಟಿರೋದು ಕೋರ್ಟ್. ಇನ್ನು ಬೇಡಿಕೆ ನಂಬರ್ 4 ರೈತರಿಗೆ ಪೆನ್ಷನ್. ತಪ್ಪಲ್ಲ ಕೇಳಿದ್ದು. ಆದರೆ ರೈತರಿಗೆ ಪೆನ್ಷನ್ ನೀಡುವುದು ಕೂಡ ತುಂಬ ಕಷ್ಟ. ಯಾಕಂದರೆ ಪೆನ್ಷನ್ ಕೊಡೋದಕ್ಕೆ ದೇಶದ ಆದಾಯದ ಒಟ್ಟು 9% ಕೊಡಬೇಕಾಗುತ್ತೆ. ಅದು ಸಾಧ್ಯ ಇಲ್ಲ. ಇನ್ನು ಬೇಡಿಕೆ ನಂಬರ್ 5 ಮನ್ರೇಗಾ ಕೆಲಸ. ಸಾಧಾರಣವಾಗಿ 100 ದಿವಸ ಕೆಲಸ ಇರುತ್ತೆ. ಈಗ ಸಿದ್ದರಾಮಯ್ಯನವರು ಕೇಳಿದ್ರು, ನಮ್ಮಲ್ಲಿ ಬರಗಾಲ ಇದೆ, ಹಾಗಾಗಿ 150 ದಿವಸ ಕೆಲಸ ಕೊಡಿ ಅಂತೇಳಿ. ಮನ್ರೇಗಾ ಅಡಿ 200 ದಿನಗಳ ಉದ್ಯೋಗಕ್ಕೆ ರೈತರು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಈ ಬೇಡಿಕೆ ಈಡೇರಬೇಕು ಅಂತಂದರೆ 1,46,000 ಕೋಟಿ ರೂಪಾಯಿ ಬೇಕು. ಅದನ್ನು ಕೇಂದ್ರ ಸರ್ಕಾರ ಮಾಡಬಹುದು, ಗೊತ್ತಿಲ್ಲ. ಈ ನಡುವೆ ನಿಮಗೆ ಎಲ್ಲ ಬೆಳೆಗಳಿಗೆ ಕೂಡ ನಾನು ಹೇಳಿದ್ನಲ್ವಾ, 17 ಲಕ್ಷ ಕೋಟಿ ಬೇಕು. ಸಾಮಾನ್ಯ ಏನು ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಕೊಡಬೇಕು ಅಂತಂದರೆ 17 ಲಕ್ಷ ಕೋಟಿ ಬೇಕು. ಕಾಂಗ್ರೆಸ್ ಹೇಳ್ತೆ ನಾನು ಕೊಡ್ತೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ನಿಜಾನ? ಸಾಧ್ಯ ಇದೆಯಾ? INDA ಮೈತ್ರಿಕೂಟ ಗೆದ್ದರೆ MSP ಜಾರಿ ಭರವಸೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ನೀಡಿದ್ದಾರೆ. ಆದರೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಈ MSPಯನ್ನು ಜಾರಿ ಮಾಡಲಿಲ್ಲ UPA ಸರ್ಕಾರ. ಇನ್ನು 2010ರಲ್ಲಿ ಈ MSP ಜಾರಿಗಾಗಿ ಬೇಡಿಕೆ ಬಂದಿತ್ತು. ಆಮೇಲೆ ಇದೇ 2010ರಲ್ಲಿ ಸ್ವಾಮಿನಾಥನ್ ವರದಿಯನ್ನು ಇದೇ ಕೈಪಡೆ ತಿರಸ್ಕಾರ ಮಾಡಿತ್ತು. ಸ್ವಾಮಿನಾಥನ್ ವರದಿ ಶಿಫಾರಸನ್ನು ಒಪ್ಪಲು ಸಾಧ್ಯವಿಲ್ಲ ಅಂತೇಳಿ ಆಗಿನ ಪ್ರಧಾನಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ ಹೇಳಿತ್ತು. ಈಗ MSP ಕಾನೂನನ್ನು ಜಾರಿ ಭರವಸೆಯನ್ನು ಕೊಟ್ಟಿದೆ. ಸಾಧ್ಯ ಇದೆಯಾಗಿದ್ದರೆ ಮತ್ತೆ 2010ರಲ್ಲಿ ಯಾಕೆ ಮಾಡಲಿಲ್ಲ? ಈಗ ಮಾಡೋದಂತ ಅದೊಂದು ಕ್ಲಾರಿಟಿ ಕೊಡಬೇಕು. ನೀವು MSP ಮಾಡೋದಿದ್ರೆ 17 ಲಕ್ಷ ಕೋಟಿಯನ್ನು ಎಲ್ಲಿಂದ ತರ್ತೀರಿ? ಗ್ಯಾರಂಟಿ ಯೋಜನೆ ದಿಲ್ಲಿದೆಯಲ್ಲ, ಆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದರ ಬಗ್ಗೆ ಚರ್ಚೆಗಳಾಗಿದೆ. ಇನ್ನು
ವೆಚ್ಚದ 50% ಬೆಂಬಲ ಬೆಲೆ ನೀಡಬೇಕು ಅಂತ ವರದಿಯನ್ನು ಹೇಳುತ್ತೆ. 2004-2014ರಲ್ಲಿ MSP ಜಾರಿ ಮಾಡಲಿಲ್ಲ ಕೈಪಡೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ, ನಿಮ್ಮದೇ ಅಧಿಕಾರ ಅವಧಿ ಇತ್ತು. ಈಗ ನೀವು ಹೇಳ್ತಾ ಇದ್ದೀರಿ. ಈಗ ಹೇಳಿದಾಗ ಲೆಕ್ಕಾಚಾರ ಪ್ರಕಾರ 17 ಲಕ್ಷ ಕೋಟಿ ಬೇಕು 45 ಲಕ್ಷ ಕೋಟಿಯಲ್ಲಿ.